ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಇವಾಗ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿಗೆ ಕೈ ಮುಗ್ದು ದೇವ್ರದ್ದೊಂದು ಪ್ರಸಾದನ ಹಣೆಗೆ ಹಾಕ್ಕೊಂಡು ಅವನ ಹತ್ರ ನಾನು ಕೇಳಿದ್ದೀನಿ. ನಾನು ಈ ಸೌಜನ್ಯದ ವಿಚಾರದಲ್ಲಿ ಬಂದ ಮೇಲೆ ನನಗೇನು ಸುಮಾರು ಅವಮಾನ ಆಗಿದೆ ಅಂತ, ನಮಗೆ ಸುಮಾರು ನೋವಾಗಿದೆ. ನಾವು ಯಾವ ಸುಳೆ ಮಗನಿಗೂ ಎದುರೋರಲ್ಲ. ನಮ್ಮದು ಕಣ್ಣೀರು ನಮ್ಮ ತಂಗಿಗೋಸ್ಕರ ಬರುತ್ತೆ ಅಷ್ಟೇ. ನಾವು ಹಿಂದೂಗಳಾಗಿ ಹುಟ್ಟಿದ್ದೀವಿ, ಯಾರ ಅಪ್ಪನಿಗೂ ಭಯ ಬೇಡಬೇಕಾಗಿಲ್ಲ. ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಅಣ್ಣ ಬಂಡ್. ಮುಂಬೈಯಲ್ಲಿರುವಂತಹ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಹಾಗೂ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೆ, ಎಲ್ಲ ಗುರುಸ್ವಾಮಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಧರ್ಮ ಸಂರಕ್ಷಣೆ ಅಂತ ಹೇಳಿದರೆ ಏನು? ಧರ್ಮನ ಉಳಿಸೋದಂತ ಹೇಳಿದರೆ, ಯಾವುದೇ ಜಾಗದಲ್ಲಿ ಅತ್ಯಾಚಾರ, ಕೊಲೆ, ಅಧರ್ಮ ನಡೀತಿರುವಾಗ ಆ ಜಾಗದಲ್ಲಿ ಧರ್ಮಕ್ಕಾಗಿ ಹೋರಾಟ ಮಾಡಿ ಧರ್ಮನ ಅಲ್ಲಿ ನಿಲ್ಲಿಸೋದೇ ಧರ್ಮ ಸಂರಕ್ಷಣೆ. ಅತ್ಯಾಚಾರಿಗಳಿಗೆ ರಕ್ಷಣೆ ಕೊಡ್ತಾ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಯಾವುದೇ ರೀತಿಯ ಧರ್ಮ ಸಂರಕ್ಷಣೆ ಹೆಸರಲ್ಲಿ ಹೋರಾಟ ಮಾಡಿದರೆ ಅದನ್ನು ಧರ್ಮ ಸಂರಕ್ಷಣೆ ಅಂತ ಯಾರು ಯಾವತ್ತಿಗೂ ಕರೆಯೋಕ್ಕಾಗಲ್ಲ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಅಯ್ಯಪ್ಪ ಸ್ವಾಮಿಯ ಮಾಲೆ ಹಾಕೊಳ್ಳುವಂತಹ ಸ್ವಾಮಿಗಳು ಸುಮಾರು 50ರಿಂದ 60 ದಿವಸ ಉಪವಾಸದಲ್ಲಿ ಇದ್ದು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕಂತ ಹೋಗ್ತಾರೆ. ಕಠಿಣ ಉಪವಾಸದಲ್ಲಿರ್ತಾರೆ. ಇವಾಗೆಲ್ಲ ತಿಂಗಳಿಗೆ 1 ಸಲ ಹೋಗೋದಿದೆ, 15 ದಿವಸಕ್ಕೆ ಹೋಗುವಂಥ ಕೆಲವು ಸ್ವಾಮಿಗಳು ಕೂಡ ಇದ್ದಾರೆ. ಆದರೆ ನಾನು ಕಠಿಣ ಉಪವಾಸನ ಹಿಡಿಯುವಂತಹ ಸ್ವಾಮಿಗಳ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೀನಿ. ಬಾಕಿ ಎಲ್ಲ ಇವತ್ತಿನ ದಿವಸ ಟೂರಿಗೆ ಹೋಗಿ ಬರೋ ಥರ ಹೋಗಿ ಬರ್ತಾ ಇದ್ದಾರೆ. ಅವ್ರದ್ದು ತಲೆ ಬಿಸಿ ನಾವು ಮಾಡೋದು ಬೇಡ. ದೇವರ ದರ್ಶನಕ್ಕಾಗಿ ಅಂತ ಹೇಳಿದರೆ ಜನವರಿ 14ನೇ ತಾರೀಕಿಗೆ ಮಕರ ಜ್ಯೋತಿನ ನೋಡಬೇಕು ಅಂತ ಹೋಗುವಂಥ ಅಯ್ಯಪ್ಪ ಸ್ವಾಮಿಗಳು ಏನಿಲ್ಲ ಅಂತ ಹೇಳಿದ್ರು ಒಂದು 60 ದಿವಸ, 50 ದಿವಸ, 48 ದಿವಸ ಅಂತೂ ಖಂಡಿತ ಉಪವಾಸನ ಹಿಡಿದು ಕಠಿಣ ಉಪವಾಸ ಮಾಡಿ ಆ ಒಂದು ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಶಬರಿಮಲೆಗೆ ಹೋಗಿ ಬರ್ತಾರೆ. ಶಬರಿಮಲೆಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಕೆಲವರು ಹೋಗಿ ಬಂದ ನಂತರ ಕೆಲವು ದೇವಸ್ಥಾನಗಳಿಗೆ ತಿರುಗಾಡ್ಕೊಂಡು ಬರ್ತಾರೆ. ಅದೇ ಥರ ಹಿಂದಿನ ವರ್ಷ ಒಂದು 5-6 ಸ್ವಾಮಿಗಳು ಈ ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ಧರ್ಮಸ್ಥಳ ಇಲ್ಲಿಗೆ ಹೋಗಿರ್ತಾರೆ. ಅವರು ಮಾಲೆ ಕೂಡ ಹಾಕೊಂಡಿರ್ತಾರೆ. ಅವರು ಶಬರಿಮಲೆಗೆ ಹೋಗಿ ಮಾಲೆ ಬಿಚ್ಚಿ ಬಂದಿರಲ್ಲ. ಅವರ ಕೊರಳಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆ ಕೂಡ ಇರುತ್ತೆ. ಆವಾಗ ಅಲ್ಲಿ ಒಂದು ಮಗು ಕಳೆದೋಗುತ್ತೆ. 2ರಿಂದ 3 ಗಂಟೆವರೆಗೆ ಆ ದೇವಸ್ಥಾನದ ಸಿಬ್ಬಂದಿಗಳು ಅನೌನ್ಸ್ಮೆಂಟ್ ಮಾಡಲ್ಲ. ಸುಮಾರು 6ರಿಂದ 7-8 ವರ್ಷದ ಒಂದು ಸಣ್ಣ ಹುಡುಗಿ, ಅವಳ ತಾಯಿ ಆ ದೇವಸ್ಥಾನದ ಅಂಗಳದಲ್ಲಿ ಕಿರ್ಚಾಡ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ, ಬೊಬ್ಬೆ ಆಗ್ತಾ ಇರ್ತಾಳೆ. ಒಂದು ಸಲ ನನ್ನ ಮಗಳನ್ನ ಹುಡುಕಿ ಕೊಡಿ ಅಂತ. ಧರ್ಮಸ್ಥಳದಲ್ಲಿ ಅದಕ್ಕಿಂತ ಮುಂಚೆನೆ ಎಲ್ಲರೂ ಕೇಳಿ ಆಗಿದೆ. ಅಲ್ಲಿ ನಾಪತ್ತೆ ಆಗಿರುವಂತಹ ಅದೆಷ್ಟೋ ಹುಡುಗಿರ್ದು ಬಾಡಿಯೇ ಸಿಕ್ಕಿಲ್ಲ. ಹಂಗಿರುವಾಗ ಆ ತಾಯಿಯ ಕರುಳು ಕಿತ್ತು ಬರ್ತಾ ಇತ್ತು. ಒಂದು ಸಲ ಅವತ್ತಿನ ವಿಡಿಯೋನ ನೀವೇ ಇವತ್ತೊಂದು ಸಲ ನೋಡಿ. ಎಷ್ಟು ಗಂಟೆ ಆಯ್ತು ಮಗು ಕಳೆದು ಇವ್ರು ಯಾಕೆ ಮಾಡಿಲ್ಲ ಅಂತ ಹೇಳ್ರಿ. ಆ ತಾಯಿ 2ರಿಂದ 3 ಗಂಟೆ ಅಲ್ಲಿ ಕಿರ್ಚಾಟ ಮಾಡ್ಕೊಂಡಿದ್ದಾಳೆ, ಕಣ್ಣೀರು ಹಾಕಿದ್ದಾಳೆ. ಅಂಥ ಸಮಯಕ್ಕೆ ಅಲ್ಲಿ ಬಂದಿರುವಂತಹ ಕೆಲವು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಅಂತ ಹೇಳಿದರೆ, ಅಯ್ಯಪ್ಪನ ಬಟ್ಟೆಯಲ್ಲಿದ್ದಂಥವರು, ಕಪ್ಪು ಬಟ್ಟೆಯಲ್ಲಿದ್ದಂಥವರು, ಜೊತೆಗೆ ಕೊರಳಿಗೆ ಅಯ್ಯಪ್ಪನ ಮಾಲೆ ಹಾಕೊಂಡಿದ್ದಂತಹ ಅಯ್ಯಪ್ಪ ಸ್ವಾಮಿಗಳು ಅವ್ರನ್ನ ತಡೆದು ಕೇಳ್ತಾರೆ, 2ರಿಂದ 3 ಗಂಟೆ ಆಯಿತು, ನೀವಿನ್ನೂ ಅನೌನ್ಸ್ಮೆಂಟ್ ಯಾಕೆ ಮಾಡ್ತಿಲ್ಲ? ಒಂದು ಸಲ ಅನೌನ್ಸ್ಮೆಂಟ್ ಮಾಡಿ ಮಗು ಎಲ್ಲಾದರೆ ತಪ್ಪಿಸ್ಕೊಂಡಿದ್ರೆ ಕೈಗೆ ಸಿಗ್ಬೋದು ಅಂತ. ಯಾವುದೇ ದೇವಸ್ಥಾನದಲ್ಲಿ ಯಾರೇ ಆ ಕಡೆ ಈ ಕಡೆ ಕಳೆದೋದ್ರೆ ಒಂದು 5 ನಿಮಿಷದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಉದಾಹರಣೆಗೆ ನಾನು ಮಂಗಳೂರಲ್ಲಿ ಮೊನ್ನೆ ಒಂದು ದಿವಸ
ಕಾಪು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಒಂದು 4 ವರ್ಷದ ಮಗು ಯಾರ್ದೋ ಒಂದು ಕೈ ಹಿಡ್ಕೊಂಡು ದೇವಸ್ಥಾನದ ಒಳಗಡೆ ಹೋಯಿತು. ಅವಳ ತಾಯಿ ಇಡೀ ದೇವಸ್ಥಾನದ ಹೊರಗಡೆ ಹುಡುಕ್ತಾ ಇದ್ಲು, ಅಳ್ತಾ ಇದ್ಲು. ಅಷ್ಟೊತ್ತಿಗೆ ಅಲ್ಲಿದ್ದಂಥವ್ರು ಬರೀ ಒಂದು ಫೋನ್ ಹೊಡೆದ್ರು, ನೋಡಿ ಈ ಥರ ಆಗಿದೆ, ಬೇಗ ಒಂದು ಅನೌನ್ಸ್ಮೆಂಟ್ ಮಾಡಿ ಅಂತ. ಅಷ್ಟೇ, 1-2 ನಿಮಿಷದಲ್ಲಿ ಆ ಮಗು ಯಾವ ಜಾಗದಲ್ಲಿತ್ತು, ಯಾರು ಕೈ ಹಿಡ್ಕೊಂಡು ಒಳಗೆ ಹೋಗ್ತಾ ಇತ್ತು, ಅವರು ಕರ್ಕೊಂಡು ಬಂದು ಆ ಜಾಗದಲ್ಲಿ ಬಿಟ್ಟರು. ಸಿಂಪಲ್. ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದಲ್ಲಿ 2-3 ಗಂಟೆ, ಮ್ಯಾಕ್ಸಿಮಮ್ 2 ಗಂಟೆನೇ ಇಟ್ಕೊಳ್ಳೋಣ, 2 ಗಂಟೆವರೆಗೆ ತನ್ನ ಮಗಳು ಸಿಗ್ಲಿಲ್ಲ ಅಂತ ಹೇಳಿದರೆ ಆ ತಾಯಿ ಎಷ್ಟು ಹತ್ತಿರ್ಬೋದು, ಅದನ್ನು ನಾವು ಆ ವಿಡಿಯೋ ನೋಡಿದಾಗಲೇ ನಮಗೆ ಅರ್ಥ ಆಯಿತು. ಇದನ್ನ ಪ್ರಶ್ನೆ ಮಾಡಿದಂತಹ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೆ ಅಲ್ಲಿ ಒಬ್ಬ ಸಿಬ್ಬಂದಿ ಏನು ಹೇಳ್ತಾನಂತ ಹೇಳಿದ್ರೆ, ಮಾಲೆ ತೆಗೆದು ಬಾ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅನೌನ್ಸ್ ಮಾಡೋದು ಸಿಕ್ಕಿಲ್ಲ ಇಲ್ಲಿ. 11 ಗಂಟೆಯಿಂದ ಕಾಯ್ತದೆ. ಏನಂಗೆ ರೌಡಿಸಂ ಮಾಡ್ತೀರಾ ನೀವೆಲ್ಲ ಬಂದು ದೇವಸ್ಥಾನದಲ್ಲಿ ಇಟ್ಕೊಂಡು ರೌಡಿಸಂ ಮಾಡ್ತೀರಾ, ಅಷ್ಟು ಗುಡ್ಡೆ ಕಡ್ಕೊಂಡು ಬರ್ತೀರಾ, ಏನ್ ಹೊಡಿತೀರಾ? ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ಹೊಡಿತೀರಾ, ರೌಡಿಸಂ ಮಾಡ್ತೀರಲ್ರಿ ಇಲ್ಲಿ. ಮತ್ತೆ ಹೊಡೆಯಕ್ಕೆ ಬರ್ತೀರಾ? ಹಾ ಹೊಡೆಯಕ್ಕೆ ಬರ್ತೀರಾ? ಹಾ ಹಂಗೆ ಮಾತಾಡ್ರಿ ಪರವಾಗಿಲ್ಲ, ಹಂಗೆ ಮಾತಾಡ್ರಿ ಸಮಯ, ಹಂಗೆ ಮಾತಾಡ್ರಿ ಪರವಾಗಿಲ್ಲ, ಹಂಗೆ ಮಾತಾಡ್ರಿ ಸಮಯ, ಹಂಗೆ ಮಾತಾಡ್ರಿ ಪರವಾಗಿಲ್ಲ, ಹಂಗೆ ಮಾತಾಡ್ರಿ ಸಮಯ, ಹಂಗೆ ಮಾತಾಡ್ರಿ ಪರವಾಗಿಲ್ಲ. ಒಂದೊಂದು 2 ವರ್ಷದ ಮಗು ಕಳೆದೋಗಿದೆ ಅಂದ್ರೆ ಅನೌನ್ಸ್ ಮಾಡೋರು ದಿಕ್ಕಿಲ್ಲ ಇಲ್ಲಿ. 2 ವರ್ಷದ ಮಗು ಕಳೆದೋಗಿದೆ ಅಂದ್ರೆ ಅನೌನ್ಸ್ ಮಾಡೋರು ದಿಕ್ಕಿಲ್ಲ ಇಲ್ಲಿ. ಅನೌನ್ಸ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಏನಕ್ಕೆ ನಡೆಸ್ಬೇಕಿಲ್ಲ? ಯಾರ್ದಾರ ಮನೆ ಮಗು ಕಳೆದೋದ್ರೆ ಸುಳ್ಳಿರ್ತಾರಲ್ರಿ ಇವರು. ಒಂದು 2 ಅವರ್ ಆಯ್ತು, ಒಬ್ಬ ಅನೌನ್ಸ್ ಮಾಡೋದು ದಿಕ್ಕಿಲ್ಲ ಇಲ್ಲಿ. 2 ಅವರಿಂದ ಅವನಿಗೆ ಎಷ್ಟು ತಿಕಗಾಂಚಳಿದೆ ನೋಡಿ. ಮಾಲೆ ಹಾಕೊಂಡು ಬಂದಂತಹ ಅಯ್ಯಪ್ಪ ಸ್ವಾಮಿಯವ್ರನ್ನ ಏಕವಚನದಲ್ಲಿ ಮಾಲೆ ತೆಗೆದು ಬಾ, ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅಕಸ್ಮಾತ್ ಆವತ್ತಿನ ದಿವಸ ನಾನೇ ಅಲ್ಲಿ ಮಾಲೆ ಹಾಕೊಂಡು ನಿಂತಿದ್ದಿದ್ರೆ ನನ್ನ ಜೊತೆ ಇದ್ದಂತಹ ಸ್ವಾಮಿಗಳಿಗೆ ಹೇಳಿ ಮಾಲೆನ ತೆಗೀರಿ ಅಂತ ಹೇಳಿಬಿಟ್ಟು ಅವನ ತಿಕಗಾಂಚಳಿನ ಅಲ್ಲೇ ಇಳಿಸ್ಬಿಡ್ತಾ ಇದ್ದೆ. ನಾನು ಅವನಿಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇವರು ಅಲ್ಲಿಗೆ ಹೋಗುವಂತಹ ಭಕ್ತಾದಿಗಳ ಮೇಲೆ ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ಕಾಣುತ್ತೆ. ಮಾಮೂಲಿ ಹಿಂಗೆ ದೇವಸ್ಥಾನಕ್ಕೆ ಹೋದವ್ರನ್ನ ಇನ್ನಿವರು ಎಷ್ಟು ದಬ್ಬಾಳಿಕೆ ಮಾಡಿ ಮಾತಾಡಲ್ಲ. ಇಲ್ಲಿ ಮಾಲೆ ಹಾಕಿ ಹೋದಂತಹ ಅಯ್ಯಪ್ಪ ಸ್ವಾಮಿಗಳಿಗೆ ಇವರು ಒಡಿಯಕ್ಕೆ ಮುಂದೆ ಬಂದಿದ್ದಾರೆ. ನಿರ್ಲಕ್ಷ್ಯ ಮಾಡ್ತಿರ್ಬೇಕು. ಅವ್ರ ಹತ್ರ ಹೋದ್ರು ಕೂಡ ನಾವು ಪಬ್ಲಿಕ್ ಆಗಿ ಸದ್ಯ ಮಾಡಕ್ಕಾಗಲ್ಲ, ವೇಟ್ ಮಾಡಿ. ನಾವು ಪಬ್ಲಿಕ್ ಆಗಿ ಆ ಹೆಣ್ಮಗಳ ಪರವಾಗಿ ಕಳೆದಿದೆ ಅನೌನ್ಸ್ ಮಾಡ್ರಿ ಅಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿ ವರ್ಗದವರು ಮಾಲೆ ತೆಗೆದು ಬನ್ನಿ ನೋಡ್ಕೊಂತೀವಿ, ಗೂಂಡಾವರ್ತನೆ ಮಾಡ್ತಾರೆ, ಗೂಂಡಾ ವರ್ತನೆ ಮಾಡ್ತಾರೆ. ಇದು ಏನ್ ನ್ಯಾಯ ಇದು? ನಾವು ಧರ್ಮಸ್ಥಳಕ್ಕೆ ಬರೋದು ಧರ್ಮ ಕಾಪಾಡುತ್ತೆ ಅಂತ. ನಮ್ಮಲ್ಲಿ ಒಬ್ರು ಸ್ವಾಮಿಗಳು ವಿಡಿಯೋ ಮಾಡಿದ್ವಿ, ಅವ್ರ ಮೊಬೈಲ್ ಕಸ್ಕೊಂಡು ಹೋಗ್ತಾರೆ. ನೋಡಿದ್ರಲ್ವಾ, ಇದು ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದಲ್ಲಿ ಆಗಿರೋದು, ಇದು ಧರ್ಮಸ್ಥಳದಲ್ಲಿರೋದು. ನೋಡಿ, ಇಲ್ಲಿ ಮಾಲೆ ಹಾಕೊಂಡು ಬಂದಂತಹ ಅಯ್ಯಪ್ಪ ಸ್ವಾಮಿಗಳಿಗೆ ಇವರು ಹೊಡೆಯಕ್ಕೆ ಬರ್ತಾರಂತ ಹೇಳಿದರೆ, ಇನ್ನು ಇಲ್ಲಿ ಮಾಮೂಲಿ ಭಕ್ತರಲ್ಲಿಗೆ ಹೋದರೆ ಇವರು ಯಾವ ರೀತಿ ಮಾತಾಡಿಸ್ಬೋದು, ಯಾವ ರೀತಿ ಇವ್ರದ್ದು ದಬ್ಬಾಳಿಕೆ ಅದರೊಳಗಡೆ ಇರ್ಬೋದು ಅನ್ನೋದನ್ನು ನಾವು ಒಂದು ಸಲ ಯೋಚನೆ ಮಾಡಬೇಕು. ನಾನು ಅವತ್ತೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋ ಇವತ್ತು ಅವರು ಡಿಲೀಟ್ ಮಾಡಿಸಿದ್ದಾರೆ. ಆದರೆ ನಾನು ಮತ್ತೊಂದು ಸಲ ಹೇಳ್ತಿದ್ದೀನಿ, ಮುಂದಿನ ದಿನ ಯಾವುದೇ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಧರ್ಮಸ್ಥಳಕ್ಕೆ ಬಂದಾಗ ಇಂಥ ಘಟನೆ ಮತ್ತೊಂದು ಸಲ ಅಲ್ಲಿ ಆದರೆ, ನೀವು ಯಾವುದೇ ಮಾಲಾಧಾರಿ ಅಯ್ಯಪ್ಪನವ್ರನ್ನ ತಳ್ಳಿದರೆ, ಅಂತಹ ಒಂದು ಭಾಷೆಯಲ್ಲಿ ಮಾತಾಡಿದರೆ, ನಾವು ಅಯ್ಯಪ್ಪ ಸ್ವಾಮಿಗಳು ಅದೇ ಮಂಜುನಾಥನ ದೇವಸ್ಥಾನದ ಒಳಗೆ ಬಂದು ಅಲ್ಲಿ ನಾವು ಅಯ್ಯಪ್ಪ ಸ್ವಾಮಿಯ ಭಜನೆ ಬೆಳಗಿಂದ ಸಾಯಂಕಾಲವರೆಗೆ ಮಾಡ್ತೀವಿ. ನಿಮ್ಮ ತಿಕ್ಕದಲ್ಲಿ ತಾಕತ್ತಿದ್ರೆ ಆವತ್ತು ನೀವು ಅದನ್ನು ತಡೆದು ನೋಡಿ. ನಾವು ಬೆಳಗಿಂದ ಸಂಜೆವರೆಗೆ ಅಯ್ಯಪ್ಪ ಸ್ವಾಮಿದು ಭಜನೆ ಒಳಗಡೆ ಆಡ್ತೀವಿ ನೋಡಿ. ಇವತ್ತು ಇವರು ಇಂಥ ಜಾಗದಲ್ಲಿ ಇನ್ನಷ್ಟು ಬೇರೆ ಬೇರೆ ರೀತಿಯ ಘಟನೆಗಳು ನಡೆದಿದೆ. ಇದು ನಾನೊಂದು ಬರೀ ದೇವಸ್ಥಾನದ ಒಳಗಡೆ ಆಗಿರೋದನ್ನ ಹೇಳಿದ್ದು.
ಅದೊಂದು ವಿಚಾರ ಮಾತ್ರ ದೇವಸ್ಥಾನದ ಒಳಗಡೆ ಆಗಿರೋದು. ಆದರೆ ದೇವಸ್ಥಾನದ ಬೌಂಡರಿಗಿಂತ ಹೊರಗಡೆ ಬಂದರೆ ಇನ್ನು ಯಾವ್ಯಾವ ರೀತಿಯಲ್ಲಿ ಅತ್ಯಾಚಾರ, ಕೊಲೆ, ಬಲಾತ್ಕಾರ ಇನ್ನೂ ಬೇಡ್ದಿದೆಲ್ಲ ಆಗಿದೆ. ಡಬಲ್ ಮರ್ಡರ್ ಆಗಿದೆ. ಅದೆಲ್ಲ ಸಾಕ್ಷಿ ಸಮೇತ ನಮ್ಮ ಮುಂದೆ ಇದೆ. ಇಲ್ಲಿ ಯಾರು ಕೂಡ ಯಾವುದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ಷಡ್ಯಂತ್ರ ಮಾಡ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇಲ್ಲ. ನಾನಿವಾಗ ಅಯ್ಯಪ್ಪ ಸ್ವಾಮಿಯವ್ರ ಮೇಲೆ ಇವರು ಅಟ್ಯಾಕ್ ಮಾಡಕ್ಕೆ ಬಂದರು, ಹೊಡೆಯಕ್ಕೆ ಬಂದರು ಅಂತ ನಾನು ತೋರಿಸಿದ್ನಲ್ವಾ, ಇದು ಸುಳ್ಳು ಕತೆ ಅಲ್ಲ. ಅದನ್ನು ನೀವೇ ಇವಾಗ ನಿಮ್ಮ ಕಣ್ಣಾರೆ ನೋಡಿದ್ರಲ್ವಾ, ಅದು ಸುಳ್ಳಲ್ಲ. ಇನ್ನು ನೀವು ಬಹಳಷ್ಟು ಕಣ್ಣಲ್ಲಿ ನೋಡುವಂಥದ್ದಿದೆ. ಅದು ಇವಾಗ ಅಲ್ಲಿ ನಡೀತಾ ಉಂಟಲ್ವಾ, ಆ ತನಿಖೆ ಮುಗಿಯೋವರೆಗೆ ನಮಗೆ ಕಾದು ನಿಲ್ಲಬೇಕಾಗಿದೆ. ಅದ್ರ ಮೇಲೆ ನಾವು ಬೇರೆ ರೀತಿಯಲ್ಲಿ ಮತ್ತೆ ಮಾತಾಡೋಕ್ಕೆ ಶುರು ಮಾಡಬಹುದು. ಇವಾಗ ನಾವು ಯಾಕೆ ಶಾಂತಿಯುತವಾಗಿದ್ದೀವಿ ಅಂತ ಹೇಳಿದರೆ, ಸರ್ಕಾರದ ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ಅವ್ರ ಕೆಲಸಕ್ಕೆ ಯಾವುದೇ ಧಕ್ಕೆ ಬರ್ದಲೇ ಇರೋ ಹಾಗೆ ನೋಡಿಕೊಂಡು ನಾವು ಹೋರಾಟಗಾರರು ಸುಮ್ಮನೆ ಇದ್ದೀವಿ. ಇಂಥ ಸಮಯದಲ್ಲಿ ಅವರು ಅವ್ರದ್ದು ಕೆಲಸನ ಅಲ್ಲಿ ಮಾಡ್ತಾ ಇರುವಾಗ ಇಲ್ಲಿ ಧರ್ಮ ಸಂರಕ್ಷಣೆ ಅಂತ ಇಟ್ಕೊಳ್ತಾರೆ. ಈ ಧರ್ಮ ಸಂರಕ್ಷಣೆಗೆ ಎಲ್ಲ ಅಯ್ಯಪ್ಪ ಭಕ್ತ ಮಂಡಳಿಗೆ ಇವರು ಇನ್ವೈಟ್ ಮಾಡ್ತಾರೆ, ಎಲ್ಲ ಭಜನೆ ಮಂಡಳಿಯವರಿಗೆ ಇನ್ವೈಟ್ ಮಾಡ್ತಾರೆ. 5 ದಿವಸದಿಂದ ಪೇಪರಲ್ಲಿ ಫ್ರಂಟ್ ಪೇಜ್ ಮತ್ತು ಬ್ಯಾಕ್ ಪೇಜಲ್ಲಿ ಫುಲ್ ಪೇಜ್, ಅದರಲ್ಲಿ ಒಂದು ಇಡೀ ವಾರ ಹಾಕಿಸ್ತಾ ಇದ್ದಾರೆ. ಅದನ್ನು ಫ್ರಂಟ್ ಪೇಜ್ಗೆ ಮತ್ತು ಬ್ಯಾಕ್ ಪೇಜ್ಗೆ ಹಾಕಬೇಕಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು 2 ಲಕ್ಷ ಬೇಕಾಗ್ಬೋದು. ಅದನ್ನು ಒಂದು ವಾರ ಇಡೀ ಹಾಕಿದ್ದಾರೆ ಅಂತ ಹೇಳಿದರೆ ಏನಿಲ್ಲ ಅಂತ ಹೇಳಿದ್ರು 5-6 ಲಕ್ಷ ರೂಪಾಯಿ ನ್ಯೂಸ್ ಪೇಪರ್ ಅವರಿಗೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಈ ಜಾಗದಲ್ಲಿ ಆಗಿರುವಂತಹ ಅತ್ಯಾಚಾರ, ಕೊಲೆ, ಇದನ್ನ ತಡೆಯೋಕೆ ಇವರು ಮಾಡ್ತಾ ಇರೋ ಈ ಒಂದು ಧರ್ಮ ಸಂರಕ್ಷಣೆ ಏನಿದೆ, ಇದಕ್ಕೆ ಇವರು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳನ್ನು ಕೂಡ ಕರೀತಾ ಇದ್ದಾರೆ, ನೀವು ಕೂಡ ಬರಬೇಕು ಅಂತ. ಯಾಕಂತ ಹೇಳಿದ್ರೆ ಬೈಂದರಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಇದೆ, ಮೀರ ರೋಡಲ್ಲಿ ದೊಡ್ಡ ಅಯ್ಯಪ್ಪ ಸ್ವಾಮಿ ಮಂದಿರ ಇದೆ, ಬೋರಿವಲಿಯಲ್ಲಿದೆ, ಕಾಂದಿವಲಿಯಲ್ಲಿದೆ, ಸಾಕಿನಾಕದಲ್ಲಿದೆ. ಇನ್ನು ಏನಿಲ್ಲ ಅಂದ್ರೂ ನಮ್ಮ ಮುಂಬೈಯಲ್ಲಿ 1,000 ಶಿಬಿರಗಳಿದೆ. ಇವರು ಏನಾದರೆ ಇದರಲ್ಲಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಇರ್ತಾ ಇದ್ದಿದ್ರೆ ಎಲ್ಲ ಶಿಬಿರದವರಿಗೂ ಚೆನ್ನಾಗಿ ಡೊನೇಷನ್ ಕೊಟ್ಬಿಟ್ಟು ಇಟ್ಕೊಳ್ತಾ ಇದ್ರು ಎಲ್ರಿಗೂ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಯಾರ್ಯಾರಿಗೆಲ್ಲ ಇವರು ಡೊನೇಷನ್ ಹಂಚ್ತಾ ಇದ್ರು ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಎಲ್ಲ ಸ್ವಾಮಿಗಳು ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು. ಮಾಲೆ ಹಾಕುವಂತಹ ಸ್ವಾಮಿಗಳು ಯಾರು ಮಾಲೆ ಹಾಕಿದ್ದೀರ ಇವತ್ತಿನ ದಿವಸ, ಇನ್ನು ಯಾರು ಮಾಲೆ ಹಾಕೋಕ್ಕೆ ಬಾಕಿ ಇದೆ, ನೀವೆಲ್ಲರೂ ಒಂದ್ಸಲ ಯೋಚನೆ ಮಾಡೋಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನೀವು ಮಾಡ್ತಿರೋದು ಸರಿನಾ ತಪ್ಪ ಅಂತ ಹೇಳ್ಬಿಟ್ಟು. ಆ ಅಯ್ಯಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳಿ, ನೀವು ಮಾಡ್ತಿರೋದು ಸರಿಯಾ ಅಂತ. ನೀವು ಮಾಡ್ತಿರೋದು ಸರಿಯೇ ಅನ್ನೋದಾದ್ರೆ ನೀವು ಈ ಧರ್ಮ ಸಂರಕ್ಷಣೆಗೆ ಹೋಗಿ. ನಾನು ಬೇರೆ ಯಾರನ್ನೂ ತಡಿತೇ ಇಲ್ಲ, ಆದರೆ ನಾನು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳನ್ನ ತಡಿತಾ ಇದ್ದೀನಿ. ಕಾರಣ ಇಷ್ಟೇ, ಆ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದಲ್ಲಿ ಮಾಲ ಹಾಕಿರುವಂತಹ ಸ್ವಾಮಿಗಳಿಗೆ ಹೊಡೆಯಕ್ಕೆ ಬರ್ತಾರೆ. ಆದ್ರೂ ಅಲ್ಲಿಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮುಂದೆ ಬಂದು ಎಲ್ಲೂ ಕೂಡ ಕ್ಷಮೆ ಯಾಚಿಸಲಿಲ್ಲ. ನಮ್ಮವರಿಂದ ತಪ್ಪಾಯಿತು, ಯಾರು ಕೂಡ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಮನಸ್ಸಲ್ಲಿ ಇಟ್ಕೋಬೇಡಿ ಇದನ್ನ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಕ್ಷಮೆ ಕೇಳಲಿಲ್ಲ. ಒಂದು ದಿವಸ ಆದರೂ ಬಂದುಬಿಟ್ಟು ಎಲ್ಲೂ ಕೂಡ ಕ್ಷಮೆ ಕೇಳಲಿಲ್ಲ. ಯಾಕೆ? ಮಾಲಾಧಾರಿಗಳನ್ನ ಒಡೆಯಕ್ಕೆ ಬಂದಾಗ ಇವರಿಗೆ ಏನು ಮರ್ಯಾದೆ ಕಡಿಮೆ ಆಗ್ತೈತಾ? ಅಕಸ್ಮಾತ್ ಮುಂದೆ ಬಂದು ಒಂದು ಪ್ರೆಸ್ ಮೀಟಲ್ಲಿ ಕೂತು ಹೇಳ್ಬೋದಿತ್ತು, ಇಡೀ ಕರ್ನಾಟಕದ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಹತ್ರ ಒಂದು ಕ್ಷಮೆ ಕೇಳ್ಬೋದಿತ್ತು, ನಮ್ಮವರಿಂದ ತಪ್ಪಾಗಿದೆ, ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಕೇಳ್ಕೋಬೋದಿತ್ತು. ಕೇಳ್ಕೊಳ್ಳಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಇಲ್ಲಿಗೆ ಇವ್ರು ಬಂದೇ ಬರ್ತಾರೆ ಅಂತ. ಯಾಕಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಕದ್ರಿ ಹೋಗ್ತಾರೆ, ಧರ್ಮಸ್ಥಳ ಹೋಗ್ತಾರೆ, ಅಲ್ಲಿಂದ ಕೇರಳ ಹೋಗ್ತಾರೆ. ಅವ್ರಿಗೆ ಗೊತ್ತಿದೆ ಇಲ್ಲಿಗೆ ಬಂದೇ ಬರ್ತಾರೆ ಅಂತ. ಅವರಿಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ಅಯ್ಯಪ್ಪ ಸ್ವಾಮಿಗಳಂತ ಹೇಳಿದ್ರೆ ಅವರಿಗೆ ಏನಕ್ಕೆ ಇಲ್ಲ. ಅವರಿಗೆ ಅಷ್ಟು ಕೀಳಾಗಿ, ಅಷ್ಟು ಭಕ್ತರ ಮುಂದೆ ಅವನು ಯಾವನೊಬ್ಬ ಹೇಳ್ತಾನೆ, ಮಾಲೆ ಬಿಚ್ಚಿ ಬರ್ತಾ ಇದ್ದಿದ್ರೆ ನೀನೇನು ಮಾಡ್ತಿದ್ದೆ? ಶಾಟನ್ನು ಕಿತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನಿನ್ನ ಹತ್ರ, ಲೋಪರ್ ಹತ್ರ. ಇವತ್ತಿನ ದಿವಸ ಇವರು ಮಾಡಿರೋದನ್ನೆಲ್ಲ ತಮ್ಮ ಮೈ ಮೇಲೆ ಹಾಕೊಂಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಹೊಣೆ ಮಾಡ್ತಿದ್ದಾರೆ, ಎಲ್ಲರನ್ನು ಮಧ್ಯೆ ಎಳಿತಾ ಇದ್ದಾರೆ.
ಎಲ್ಲ ಸ್ವಾಮಿಗಳು ಬರಬೇಕು ಅಂತ. ಏನು ಅಯ್ಯಪ್ಪ ಸ್ವಾಮಿಗಳಂತ ಹೇಳಿದರೆ ಏನು ನಿಮಗೆ ಕೀಳಾಗ್ಬಿಟ್ಟಿದೆಯಾ? ನಿಮಗೇನು ಸಸಾರ ಆಗ್ಬಿಟ್ಟಿದೆಯಾ? ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಅಲ್ಲಿಗೆ ಹೋಗೋದೇ ಆದರೆ ನೀವು ನಿಮ್ಮ ಶಿಬಿರದಲ್ಲಿ ನಿಮ್ಮ ಅಯ್ಯಪ್ಪ ಸ್ವಾಮಿ ಮುಂದೆ ಹಾಣೆ ಮಾಡಿಟ್ಟು ಹೇಳೋಗಿ, ನಾವು ಮಾಡ್ತಾ ಇರೋದು ಸರಿ ಆದರೆ ಹಾಣೆ ಮಾಡಿಟ್ಟು ಹೇಳಿ. ಒಂದು ಜಾಗದಲ್ಲಿ ಸೌಜನ್ಯ ಹೆಣ್ಣನ್ನು ಬಿಡಿ, ಒಂದು 5 ಹೆಣ್ಣುಮಕ್ಕಳದು ನಿಮ್ಮ ಕಣ್ಮುಂದೆನೆ ಸಾಕ್ಷಿಗಳಿದ್ದಾವೆ. ಬಾಕಿ ಅವ್ರದ್ದು ಬಿಟ್ಟಾಕಿ. ನೀವು ಒಂದು ಹೆಣ್ಣಿನ ಬಗ್ಗೆನೂ ಯೋಚನೆ ಮಾಡಿಲ್ಲ. ಇನ್ನು ಆ 3-4 ಹೆಣ್ಮಕ್ಳ ಬಗ್ಗೆ ನೀವು ಯೋಚನೆ ಮಾಡ್ತೀರಾ? ಮಾಡಲ್ಲ ನೀವು. ಆದ್ರೂ ಇವತ್ತು ನಿಮ್ಮ ಮುಂದೆ ಸಾಕ್ಷಿ ಇದೆ. ಪದ್ಮಾವತಿ, ವೇದಾವಲ್ಲಿ, ಯಮುನಾ, ಸೌಜನ್ಯ, ಇನ್ನೂ ಹುಡುಗಿರದ ಹೆಸರುಗಳೇ ಸುಮಾರಿದ್ದಾವೆ. ನೀವು ಇಂತಹ ಹುಡುಗಿರಿಗೋಸ್ಕರ ಯಾವತ್ತಾದ್ರೆ ನೀವು ಧರ್ಮ ಸಂರಕ್ಷಣೆ ಇಟ್ಕೊಂಡಿದ್ದೀರಾ? ಒಂದು ದಿವಸ ಆದರೆ ನೀವು ಸೌಜನ್ಯದ ಫೋಟೋ ಹಾಕಿದ್ದೀರಾ? ಯಾಕೆ ನಿಮ್ಮ ಹತ್ರ ಅದರಲ್ಲಿ ಹಿಂದುತ್ವ ಇಲ್ವಾ? ನಿಮ್ಮ ಹತ್ರ ಅದರಲ್ಲೂ ಹಿಂದುತ್ವ ಇರಬೇಕಲ್ವಾ? ಅವಳನ್ನು ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಬಲಾತ್ಕಾರ ಮಾಡಿ, ರೇಪ್ ಮಾಡಿದ್ದಾರೆ. ಅವಳದು ಕೈಕಾಲನ್ನ ಮರಕ್ಕೆ ಕಟ್ಟಿ, ಅವಳದು ಬಟ್ಟೆನ ಬಿಚ್ಚಿಬಿಟ್ಟು, ಅವಳದು ಯೋನಿ ಒಳಗಡೆ ಎಲ್ಲ ಮಣ್ಣನ್ನೆಲ್ಲ ತುಂಬಿಸಿ, ಕಲ್ಲು ಮಣ್ಣು ಎಲ್ಲ ತುಂಬಿಸಿ, ಅವಳದು ಯೋನಿನ ಕಲ್ಲಿಂದ ಜಜ್ಜಿ ಹಾಕಿದ್ದಾರೆ, ಕುತ್ತಿಟ್ಟಿದ್ದಾರೆ, 6 ಇಂಚು ಗೂಟ ಹಾಕಿದ್ದಾರೆ. ಇನ್ನು ನಿಮಗೇನು ಹೇಳಬೇಕು? ನಾಚಿಕೆ ಆಗಲ್ವಾ ನಿಮಗೆ? ಧರ್ಮ ಸಂರಕ್ಷಣೆ ಮಾಡುತ್ತೀರಂತ ಹೇಳ್ತಿರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ನಿಮಗೆ ನಾಚಿಕೆ ಆಗ್ಬೇಕು ತಾನೆ? ಆ ಹೆಣ್ಣಿನ ದೇಹದೊಳಗಡೆ 6 ಇಂಚು ಕುತ್ತಿಟ್ಟಿದ್ದಾರೆ. ನೀವು ಗಂಡಸರಲ್ವಾ? ನೀವೊಂದು ಹೆಣ್ಣು ಹೊಟ್ಟೆಯಲ್ಲಿ ಹುಟ್ಟಿಲ್ವಾ? ನಿಮಗೆ ಹೆಣ್ಮಕ್ಳಿಲ್ವಾ? ನೀವು ಮದುವೆ ಆಗಿಲ್ವಾ? ನೀವು ನಿಮ್ಮ ಹೆಂಡತಿ ಜೊತೆ ಮಲಗಲ್ವಾ? ಮಾನ ಮರ್ಯಾದೆ ಇಲ್ದರೆ, ಮಾನ ಮರ್ಯಾದೆನೆಲ್ಲ ಬಿಟ್ಟು ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದನ್ನ ಯಾವತ್ತೂ ನೀವು ಮಾಡಲಿಲ್ಲ. ಇವತ್ತು ನೀವು ಅದ್ರ ವಿರುದ್ಧ ನಿಂತುಕೊಂಡು ಅತ್ಯಾಚಾರಿಗಳನ್ನ, ಬಲಾತ್ಕಾರಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಧರ್ಮ ಸಂರಕ್ಷಣೆ ಅಂತ ಹೆಸರಿಟ್ಕೊಂಡಿದ್ದೀರಾ. ಧರ್ಮನ ಉಳಿಸೋದಂದ್ರೆ ಏನು? ಎಲ್ಲಿ ಅತ್ಯಾಚಾರ ಆಗಿದೆ, ಎಲ್ಲಿ ಕೊಲೆ ಆಗಿದೆ, ಎಲ್ಲಿ ಅಧರ್ಮ ನಡೀತಾ ಉಂಟು, ಅಲ್ಲಿ ಹೋರಾಟ ಮಾಡಿ ಅಲ್ಲಿ ಧರ್ಮನ ನಿಲ್ಲಿಸಬೇಕು. ಅದಕ್ಕೆ ಧರ್ಮ ಸಂರಕ್ಷಣೆ ಅಂತ ಹೇಳ್ತಾರೆ. ನಾವೇನು ಹುಚ್ಚರಲ್ಲ. ನಮಗೇನು ತಲೆ ಕೆಟ್ಟೋಗಿಲ್ಲ. ನಮಗೆ ನೋವಿದೆ. ಅವಳು ಯಾರ್ದೋ ಮನೆದ ಹೆಣ್ಣಾಗಿರ್ಬೋದು, ಆದರೆ ಅವಳು ನಂದು ತಂಗಿ. ಅವಳದು ತಂದೆ ತಾಯಿ ಯಾರೇ ಆಗಿರ್ಬೋದು, ಆದರೆ ಅವಳು ನನ್ನ ತಂಗಿ. ಆ ನೋವು ನನಗಿದೆ, ನಿಮಗಿಲ್ಲಲ್ಲ. ಅವಳದು ಕೈಕಾಲ ಮರಕ್ಕೆ ಕಟ್ಟಿ ಯಾವ ರೀತಿ ವಿಕೃತ ಕಾಮಿಗಳು ಅವಳನ್ನ ರೇಪ್ ಮಾಡಿದ್ದಾರೆ ನಿಮಗೆ ಗೊತ್ತಾ? ಯೋಚನೆ ಮಾಡಿದ್ದೀರಾ ಯಾವತ್ತಾದ್ರೆ ನೀವು? ನಿಮ್ಮ ಈ ಧರ್ಮ ಸಂರಕ್ಷಣೆಯಲ್ಲಿ ಡ್ಯಾನ್ಸ್, ಅದೆಷ್ಟೋ ಮನೆ ಹೆಣ್ಣುಮಕ್ಕಳು ಸತ್ತೋಗಿದ್ದಾರೆ, ಅವ್ರದ್ದು ಬಾಡಿ ಸಿಕ್ಕಿಲ್ಲ, ಅವ್ರದ್ದು ಪಿಂಡ ಬಿಡಕ್ಕೆ ಅವ್ರದ್ದು ಹಸ್ತಿನೇ ಸಿಕ್ಕಿಲ್ಲ. ಅಂಥವ್ರ ಮನೆಯಲ್ಲಿ ಇವತ್ತಿಗೂ ಕಣ್ಣೀರಿಡ್ತಾ ಇದ್ದಾರೆ. ಆದರೆ ನೀವಿಲ್ಲಿ ಕಲ್ಚರಲ್ ಪ್ರೋಗ್ರಾಮ್, ಯಾರ್ಯಾರ್ದೋ ಮನೆ ಮಕ್ಕಳನ್ನ ಇಲ್ಲಿ ಕರೆಸಿ ಡ್ಯಾನ್ಸ್ ಮಾಡಿಸ್ತಿದ್ದೀರಾ. ಯಾಕೆ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? ಒಂದು ಮಾತನ್ನ ನೀವು ಯೋಚನೆ ಮಾಡಿ. ಯಾರು ನಿಮ್ಮ ಮನೆ ಹೆಣ್ಮಕ್ಳನ್ನ ಈ ಕುಣಿಯೋಕ್ಕೆ ಕಳಿಸ್ತಾ ಇದ್ದೀರಲ್ವಾ, ಒಂದು ದಿವಸ ಅದೇ ಹೆಣ್ಮಕ್ಳ ಜೊತೆ ಅತ್ಯಾಚಾರ ಆದರೆ ಅವತ್ತಿನ ದಿವಸ ನಿಮ್ಮನ್ನ ಇಲ್ಲಿ ಯಾರು ಧರ್ಮ ಸಂರಕ್ಷಣೆ ಮಾಡ್ತಿದಾರಲ್ಲ, ಇವರು ರಕ್ಷಣೆ ಮಾಡಕ್ಕೆ ಬರಲ್ಲ. ನಿಮ್ಮನ್ನ ರಕ್ಷಣೆ ಮಾಡಕ್ಕೆ ಬರೋದು ಇದೇ ಸೌಜನ್ಯ ಪರ ಹೋರಾಟಗಾರರು. ಅಕಸ್ಮಾತ್ ಈ ಧರ್ಮ ಸಂರಕ್ಷಣೆ ಮಾಡ್ತೀವಂತ ಮಾಡ್ತಾ ಇದಾರಲ್ಲ, ಇವ್ರ ಹತ್ರ ನೀವು ಹೋದ್ರೆ 24 ಗಂಟೆ ಒಳಗಡೆ ಅವರು ಬದಲಾಗ್ತಾರೆ. ಅಲ್ಲೇ ನಿಮ್ಮನ್ನ ಸೆಟ್ಟಿಂಗ್ ಮಾಡಿಸ್ಬಿಟ್ಟು ಮಾಂಡವಳ್ಳಿ ಮಾಡಿಸ್ತಾರೆ. ಅಂಥವರೇ ಇದರಲ್ಲಿ ಇರೋದು. ನ್ಯಾಯದಲ್ಲಿ ಧರ್ಮಕ್ಕಾಗಿ ಹೋರಾಟ ಮಾಡ್ತಿದಾರಲ್ವಾ, ಅವ್ರು ನಿಮಗೆ ಯಾರು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಷ್ಟು ಕ್ರೂರವಾಗಿ ಆ ಹೆಣ್ಣನ್ನ, ಇಷ್ಟು ಕ್ರೂರವಾಗಿ ಒಂದು ಶಾಲೆಗೆ ಹೋಗಿರುವಂತ ಹುಡುಗಿ, ಖಾಲಿ ಹೊಟ್ಟೆಲಿದ್ದಂತ ತಂಗಿ ನಡ್ಕೊಂಡು ಬರುವಾಗ ಅವಳನ್ನ ಎಳ್ಕೊಂಡು ಹೋಗಿ ಅವಳದು 2 ಕೈನ 2 ಮರಕ್ಕೆ ಕಟ್ಟಿ 2 ಕಾಲನ್ನ ಬಿಚ್ಚಿ ಅಗಲ ಮಾಡಿಬಿಟ್ಟು 2 ಮರಕ್ಕೆ ಕಟ್ಟಿ ಅವಳನ್ನ ರೇಪ್ ಮಾಡ್ತಾರೆ. ಸ್ವಲ್ಪ ಆದ್ರೂ ನಿಮ್ಮ ಕಣ್ಣಲ್ಲಿ ರಕ್ತ ಇದೆಯಾ? ಚೂರಾದ್ರೂ ನಿಮ್ಮ ಮನಸ್ಸಲ್ಲಿ ನಿಮಗೆ ಇದ್ರದ್ದು ನೋವಿದೆಯಾ? ನಮಗೆ ಹೇಳಕ್ಕೂ ಅಸಹ್ಯ ಆಗುತ್ತೆ. ಆದರೆ ನಮ್ಮ ಹೃದಯದಲ್ಲಿ ಆಗಿರೋ ನೋವಿದೆಯಲ್ಲ, ಅದರದ್ದು ಒಂದು ದುಃಖನ ನಾವು ನಿಮ್ಮಂಥವ್ರ ಮೇಲೇನೆ ತೋರಿಸ್ಬೇಕು. ಆ ಹೆಣ್ಮಕ್ಳ ಮನೆಯಲ್ಲಿ ಇವತ್ತಿಗೂ ಕಣ್ಣೀರು. ನಿಮ್ಮ ಮನೆಯಲ್ಲಿ
ಇವತ್ತಿಗೆ ನೀವು ನಾಳೆ ನಾನು ಕೋಟಿ ಸಂಪಾದನೆ ಮಾಡಬೇಕು, ಲಕ್ಷ ಸಂಪಾದನೆ ಮಾಡಬೇಕು ಅಂತೇಳಿ ದೇವ್ರ ಮುಂದೆ ನೀವು ದೀಪ ಹಚ್ತೀರಾ, ಲಕ್ಷ ಗಟ್ಟಲೆ ಪೂಜೆ ಮಾಡಿಸ್ತೀರಾ. ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನ ಕೂರಿಸ್ಬಿಟ್ಟು ಗಣಹೋಮ, ಸತ್ಯನಾರಾಯಣ ಪೂಜೆ, ಇನ್ಯಾವ್ಯಾವುದೋ ಪೂಜೆ ಮಾಡಿಸ್ತೀರಾ. ಆದರೆ ಯಾರ ಮನೆಯದು ಹುಡುಗಿರು ಅತ್ಯಾಚಾರ ಆಗಿದಾರಲ್ವ ಅಲ್ಲಿ, ಅವ್ರ ಮನೆಯಲ್ಲಿ ದೀಪ ಇವತ್ತಿಗೂ ಯಾಕೆ ಬೆಳಗುತ್ತೆ ಅಂತ ಹೇಳಿದ್ರೆ, ನನ್ನ ಮಗಳದು ಅತ್ಯಾಚಾರ ಮಾಡಿದವನು ಒಂದು ಸಲ ಸಿಗ್ಲಿ ಅಂತ, ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ದೀಪ ಬೆಳಗುತ್ತೆ. ನೀವು ಹಣದಿಂದ ಹೋಗೋರು, ನಿಮಗೆ ಇಂತಹ ಹೆಣ್ಮಕ್ಳದ್ದು ಹೆಣದ ಬಗ್ಗೆ ಎಲ್ಲಿ ಕನಿಕರ ಬರಬೇಕು? ನಾನು ಮೊದಲನೇ ಸಲ ಮಾಲೆ ಹಾಕಿದಾಗ, ಸೌಜನ್ಯದ ಬಗ್ಗೆ ನನಗೆ ಗೊತ್ತಾದಾಗ, ನಾನು 2ನೇ ಸಲ ಮಾಲೆ ಹಾಕುವಾಗ ನಾನು ಯಾವ ಜಾಗದಲ್ಲಿ ಮಾಲೆ ಹಾಕ್ತಿದ್ದೆ, ಅಲ್ಲಿಯ ಶಿಬಿರದವರು ಇದೇ ಸೌಜನ್ಯದ ವಿಷಯ ನಾನು ಮಾತಾಡ್ತಿದ್ದೆ ಅಂತ ಹೇಳಿಬಿಟ್ಟು ಇಲ್ಲಿ ಮಾಲೆ ಹಾಕಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ನಿರಾಕರಿಸಿದ್ರು. ಇದೇ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು. ಅದೇ ವರ್ಷದಲ್ಲಿ ಆ ಅಯ್ಯಪ್ಪ ಸ್ವಾಮಿ ತೋರಿಸ್ಕೊಟ್ಟ, ಅವ್ರದ್ದು ಬುದ್ಧಿನ ತೋರಿಸ್ಕೊಟ್ಟ. ಅದೇ ವರ್ಷದಲ್ಲಿ ನಾನು ಅದೇ ವರ್ಷ 2ನೇ ಮಾಲೆ ಹಾಕಿದ ಸಮಯದಲ್ಲೇ ಆ ಧರ್ಮಸ್ಥಳದಲ್ಲಿ ಅಯ್ಯಪ್ಪ ಸ್ವಾಮಿ ತೋರಿಸ್ಕೊಟ್ಟ ಅವ್ರು ಎಂಥವ್ರು ಅಂತ ಇವರಿಗೆ. ಹಾಗಾದ್ರೆ ನಾವು ಇಷ್ಟೆಲ್ಲ ಅವಮಾನ ಮಾಡ್ಕೊಂಡಿದ್ದೀವಿ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಮಾಡ್ಕೊಂಡಿದ್ದೀವಿ. ನಮ್ಮನೆ ಹೆಂಡ್ತಿರ್ದು ಫೋಟೋನೆಲ್ಲ ಹಾಕ್ಬಿಟ್ಟು ಬೆತ್ತಲೆಲ್ಲ ಮಾಡಿಬಿಟ್ಟು ಯಾವುದ್ಯಾವುದೋ ರೀತಿಯಲ್ಲಿ ಬೇಡ್ದಿದ್ದನ್ನೆಲ್ಲ ಬರೆದಾಕಿದ್ರು. ಇದೇ ಧರ್ಮಸ್ಥಳದಲ್ಲಿ ಸಾಕಿರುವಂತಹ ಕೆಲವು ಸೂಳೆ ಮಕ್ಕಳು, ಒಬ್ಬ ಪ್ರೊಫೆಸರ್ ಪ್ರವೀಣ್ ಲೋಬೋ, ಇನ್ನೊಬ್ಬ ನವೀನ್ ಗೌಡ. ಈ ಇಬ್ಬರನ್ನ ನಾನು ಯಾವತ್ತಿಗೂ ಬಿಡಲ್ಲ. ಈ ವಿಡಿಯೋನ ರೆಕಾರ್ಡ್ ಮಾಡಿಟ್ಕೊಳ್ಳಿ. ಸೂಳೆ ಮಕ್ಕಳ್ರ, ನಿಮ್ಮನ್ನ ಯಾವತ್ತೂ ಬಿಡಲ್ಲ ನಾನು. ನಿಮ್ಮ ಅವಂದ್ರ ತುಲ್ನ ಕೇಯ ಸೂಳೆ ಮಗನೇ ಪ್ರವೀಣ್ ಲೋಬೋ, ಯಶವಂತ್ ಗಟ್ಟಿ, ನಿನ್ನನ್ನು ನಾನು ಯಾವತ್ತೂ ಬಿಡಲ್ಲ. ನಿನ್ನ ಅವ್ವನ್ ತುಲ್ಲು, ಈ ವಿಡಿಯೋನ ನೀನು ಇಡ್ಕ. ನಿನ್ನ ತಾಯಿ ತುಲ್ಲು ಸೂಳೆ ಮಗನೇ, ಬೇವರ್ಸಿ ಸೂಳೆ ಮಗ. ಎಲ್ಲರದು ಹುಡುಗಿರದು ಫೋಟೋನ ಬೆತ್ತಲೆ ಮಾಡಿ ಹಾಕಿದ್ದಾನೆ ಫೇಸ್ಬುಕ್ಕಲ್ಲಿ, ಹಿಡ್ದಿದ್ದೀನಿ. ಯಶವಂತ್ ಗಟ್ಟಿ ಇವನ್ ತಾಯಿ ತುಲ್ನ ಕೇಯ ಸೂಳೆ ಮಗ. ಇವನು ಎಷ್ಟು ಹೆಣ್ಮಕ್ಳದ್ದು ಫೋಟೋ ಹಾಕಿದ್ದಾನೆ ಗೊತ್ತಾ ನಿಮಗೆ? ಇಲ್ಲಿ ಕೂತ್ಕೊಂಡು ಧರ್ಮ ಸಂರಕ್ಷಣೆ ಮಾಡ್ತಿದ್ದೀರಲ್ಲ, ಈ ಸೂಳೆ ಮಗನ ಕೈಯಲ್ಲಿ ಅವರು ಎಷ್ಟು ಮನೆ ಹೆಣ್ಮಕ್ಳದ್ದು ಫೋಟೋ ಹಾಕಿದ್ದಾರೆ ತೋರಿಸ್ಬೇಕಾ ನಿಮಗೆ? ಪ್ರೂಫ್ ಬೇಕಾ ನಿಮಗೆ? ಇವನು ಅವನ್ ತುಲ್ಲು, ಇವಂದು ಪ್ರವೀಣ್ ಲೋಬೋ ಅಂತೆ, ಸೂಳೆ ಮಗ ಯಶವಂತ್ ಗಟ್ಟಿ. ಇವನು ಸೂಳೆ ಮಗನೇ, ನೀನು ಒಂದು ಮಾತ್ರ ನೆನ್ಪಿಡ್ಕ, ನಾನು ಹೇಳ್ತಾ ಇರೋದು ಗೊತ್ತಾಯ್ತಲ್ಲ? ಒಂದು ನೆನ್ಪಿಡ್ಕ. ಇನ್ನೊಬ್ಬ ನವೀನ್ ಗೌಡ, ಲೌಡಕ್ಕೆ ಬಾಲ್ಗಳು ನೀವು ಕೈಗೆ ಸಿಕ್ಕಿದ್ರೆ ಅಲ್ಲಿ ಅವತ್ತಿದೆ ನಿಮಗೆ. ಈ ವಿಡಿಯೋ ನಿಮ್ಮನ್ನ ಇಟ್ಕೊಳ್ಳಿ, ನಿಮಗೆ ಬೇಕಾಗುತ್ತೆ ಈ ವಿಡಿಯೋ. ಸೂಳೆ ಮಕ್ಕಳ, ನಿಮ್ಮನ್ನ ಸಾಕಿದವನು ಯಾರವನು? ಅವನೇ ಅಲ್ವಾ ನಿಮ್ಮ ಧರ್ಮಾಧಿಕಾರಿ? ಬೇವರ್ಸಿಗಳ ಇಂಥ ಅಲ್ಕ ಕೆಲಸ ಮಾಡಿಬಿಟ್ಟು ಇವರು ಇಂಥ ಸೂಳೆ ಕೆಲಸ ಮಾಡ್ತಾರೆ. ರಂಡಿಗಳು, ಇಂಥ ಅಲ್ಕ ಕೆಲಸ ಮಾಡೋ ಸೂಳೆ ಮಕ್ಕಳಿದ್ದಾರೆ ಅವ್ರ ಗ್ಯಾಂಗಲ್ಲಿ. ಇಂಥ ಬೇವರ್ಸಿಗಳಿಗೋಸ್ಕರ ನಾವು ಧರ್ಮ ಸಂರಕ್ಷಣೆ ಮಾಡಬೇಕಾ? ನಮಗೆ ಗೊತ್ತಿರಿ ಹೆಣ್ಮಕ್ಳದು ಇವ್ರು ಯಾವ್ಯಾವ ರೀತಿಲಿ ಇವರು ಏನೇನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಇವ್ರು ಯಾವ್ಯಾವ ಹೆಣ್ಮಕ್ಳಿಗೆ ಯಾವ್ಯಾವ ರೀತಿಲಿ ಬರೆದಾಕಿದ್ದಾರೆ ಅದು ನಮಗೆ ಗೊತ್ತಿದೆ. ನಿಮಗೇನು ಗೊತ್ತಿದೆ? ನೀವು ಇವಾಗ ಬಂದುಬಿಟ್ಟು 13 ವರ್ಷದ ನಂತರ ಈ ಬಿಜೆಪಿಯವರೊಂದು ಹಿಂದುತ್ವನ ತೋರ್ಸಕ್ಕೆ ಬಂದಿದ್ದೀರಾ. ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಬರೀ ಅಲ್ಲಿ ಒಂದು 4 ಜನ ಮಂಗಳೂರವರು. ಯಾಕೆ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ವಾ? 13 ವರ್ಷ ನೀವು ಎಲ್ಲೋಗಿದ್ರಿ? ಇವಾಗ ನೀವು ಮುಂಬೈಗೆ ಬಂದ್ರಾ? ಇಲ್ಲಿ ಯಾಕೆ ನಿಮ್ಮ ಜೊತೆ ಕಾಂಗ್ರೆಸ್ ಅವರು ಸೇರಲಿಲ್ಲ? ಹಿಂದುತ್ವನೇ ನೀವು ಮಾತಾಡೋದಾದ್ರೆ ಕಾಂಗ್ರೆಸ್ ಅಲ್ಲಿ ಹಿಂದೂಗಳಿಲ್ವಾ? ಹಿಂದುತ್ವನ ಮಾತಾಡೋದಾದ್ರೆ ಕಾಂಗ್ರೆಸ್ ಅಲ್ಲಿ ಹಿಂದೂಗಳಿಲ್ವಾ? ನರೇಂದ್ರ ಮೆಹ್ತಾನ ಕರೆಸಿದಿರಲ್ವಾ? ನರೇಂದ್ರ ಮೆಹ್ತಾಗೆ ಏನ್ ಗೊತ್ತಿದೆ? ನರೇಂದ್ರ ಮೆಹ್ತಾಗೆ ಏನ್ ಗೊತ್ತಿದೆ? ಧರ್ಮಸ್ಥಳದಲ್ಲಿ ಏನಾಗಿದೆ ಅಂತ ನರೇಂದ್ರ ಮೆಹ್ತಾಗೆ ಗೊತ್ತಿದೆಯಾ? ಅಲ್ಲಿ ಸೌಜನ್ಯದು ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ನರೇಂದ್ರ ಮೆಹ್ತಾ ಗೊತ್ತಿದೆಯಾ? ಅಲ್ಲಿ ವೇದಾವಳಿದು, ಪದ್ಮಾಲತದ್ದು, ಯಮುನದು, ಇನ್ನೂ ಸುಮಾರು ಹುಡುಗಿರದು ಅತ್ಯಾಚಾರ ಆಗಿದೆ, ಎಣನೆ ಸಿಕ್ಕಿಲ್ಲ, ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ ಅಂತ ಹೇಳ್ಬಿಟ್ಟು ನರೇಂದ್ರ ಮೆಹ್ತಾ ಅವ್ರಿಗೆ ಗೊತ್ತಿದೆಯಾ? ನೀವು ಈ ವಾರದಲ್ಲಿ ಫ್ರಂಟ್ ಪೇಜ್ ಬ್ಯಾಕ್ ಪೇಜಲ್ಲಿ ಇಡೀ ಫೋಟೋ ಹಾಕ್ಸಿದಿರಲ್ವ ನೀವು, ಲಕ್ಷ ದುಡ್ಡು ಕೊಟ್ಟುಬಿಟ್ಟು. ನಿಮಗೆ ನಾನೊಂದು ಚಾಲೆಂಜ್ ಮಾಡ್ತೇನೆ. ನೀವು ಕನ್ನಡ ಪೇಪರಲ್ಲಿ ಹಾಕಬಾರ್ದು ಮಾತ್ರ, ನೀವು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಾಕಬೇಕು. ಅದು ಮೋದಿವರೆಗೆ ಸಿಗಬೇಕು.
ಸೌಜನ್ಯಗೆ ನ್ಯಾಯ ಬೇಕು, ಅವಳ ಬಗ್ಗೆ ಈ ಥರ ಆಗಿದೆ, 10 ವರ್ಷ ಒಬ್ಬನ ಒಳಗಿಟ್ರು, ಅವನ್ನ ನಿರಪರಾಧಿ ಅಂತ ಬಿಟ್ಟಿದ್ದಾರೆ, ಅತ್ಯಾಚಾರ ಮಾಡಿದವ್ರು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಸೌಜನ್ಯದ ಫೋಟೋ ಫುಲ್ ಫ್ರಂಟ್ ಪೇಜಲ್ಲಿ ನೀವು ಹಾಕಬೇಕು. ನಿಮಗೆ ನಾನು ಚಾಲೆಂಜ್ ಮಾಡ್ತೇನೆ, ನಿಮಗೆ ಚಾಲೆಂಜ್ ನಾನು. ನೀವು ಮಾಡಬೇಕು ಇದನ್ನ. ನೀವು ಮಾಡಿದರೆ ನೀವು ಹಿಂದುತ್ವವಾದಿಗಳಂತ ನಾನು ಒಪ್ಕೊಳ್ತೀನಿ. ಅಕಸ್ಮಾತ್ ನೀವು ಹಂಗೆ ಮಾಡಿದರೆ ನಿಮ್ಮದು ಕಾಲ್ನ ಲೈವ್ ವಿಡಿಯೋ ಮಾಡಿಬಿಟ್ಟು ನಾನು ತೊಳೆದು ನೀರು ಕುಡಿತೀನಿ. ಆವಾಗ ನೀವು ನನ್ನ ಮುಂದೆ ಬನ್ನಿ, ಆವಾಗ ನಾನು ನಿಮ್ಮನ್ನು ಗಂಡಸು ಅಂತ ಒಪ್ಕೊಳ್ತೀನಿ. ನಮಗೆ ಗೊತ್ತಿರಿ ಸೌಜನ್ಯನ ಯಾವ ಥರ ರೇಪ್ ಮಾಡಿದ್ದಾರೆ, ನಮಗೆ ಗೊತ್ತು. ಪದೇ ಪದೇ ಹೇಳೋಕ್ಕೆ ನಾನೇನು ಲೂಸ್ ಅಲ್ಲ, ನನಗೆ ಗೊತ್ತು. ಇನ್ನು ಹೆಂಗೆ ಹೇಳ್ಬೇಕು ನಿಮಗೆ, ಆ ಹುಡುಗಿನ ಹೆಂಗೆ ಸಾಯಿಸಿದಾರಂತ ಇನ್ನು ಹೆಂಗೆ ಹೇಳ್ಬೇಕು ನಿಮಗೆ? ಇನ್ನೂ ಹೊಲ್ಸಾಗಿ ಹೇಳ್ಬೇಕಾ ನಿಮಗೆ? ಇನ್ನೂ ಹೊಲ್ಸಾಗಿ ಹೇಳ್ಬೇಕಾ? ಹಾಗಾದರೆ ಇನ್ನು ಫುಲ್ ಹೊಲ್ಸಾಗಿ ಹೇಳ್ಬೇಕಾ ನಿಮಗೆ? ಕೇಳಕ್ಕೆ ಏನಾದರೂ ಇಂಟ್ರೆಸ್ಟ್ ಆಗ್ತಿದ್ಯಾ ನಿಮಗೆ? ನಮಗೆ ಗೊತ್ತಿದೆ ದುಃಖ ಏನು ಅಂತ, ನಮಗೆ ಗೊತ್ತಿದೆ. ನಮ್ಮ ಮನೇಲಿ ಹುಡುಗಿರಿಲ್ಲ, ಆದರೆ ನಾನು ಮದುವೆ ಆಗಿದ್ದೀನಲ್ವಾ, ನನ್ನ ಮನೇಲಿ ಹೆಣ್ಣಿದಾಳಲ್ವಾ, ಯಾವ ರೀತಿ ಬರ್ದಾಕಿದ್ದಾರೆ ಇವರು ತೋರಿಸ್ಬೇಕಾ ನಿಮಗೆ? ಧರ್ಮ ಸಂರಕ್ಷಣೆ ಮಾಡೋರಿಗೆ ತೋರಿಸ್ಬೇಕಾ? ಹೊಟ್ಟೆ ನಮಗೆ ಉರಿತೆ ರೀ, ನಮಗೆ ಹೊಟ್ಟೆ ಉರಿಯುತ್ತೆ. ಇವ್ರು ಧರ್ಮಾಧಿಕಾರಿನೇ ಆಗಿದ್ರೆ ಇಂಥದ್ದೆಲ್ಲ ಫೇಸ್ಬುಕ್ಕಲ್ಲಿ ಆಗುವಾಗ ಅವ್ರು ಹೇಳಬೇಕಿತ್ತು, ಇದನ್ನೆಲ್ಲ ನೀವು ಮಾಡಬೇಡಿ ಅಂತ. ಟೀಮ್ ವರ್ಕ್ ಮಾಡ್ತಾರೆ ಇವರು, ಅದಕ್ಕಂತ ಒಂದು ಆಫೀಸ್ ಕಟ್ಕೊಂಡಿದ್ದಾರೆ, ಅದರಲ್ಲಿ 10-15 ಜನ ಕೆಲಸ ಮಾಡ್ತಾರೆ. ಸೂಳೆ ಮಕ್ಕಳು, ಈ ಸೂಳೆ ಮಕ್ಕಳನ್ನ ಸಾಕಿರೋದು. ರಂಡಿಗೆ ಹುಟ್ಟಿರೋ ಮಿಂಡ್ರಿ ನಾಯಿ ಸೂಳೆ ಮಕ್ಕಳು ಇವರು. ಫೇಕ್ ಅಕೌಂಟ್ ಮಾಡ್ಕೊಳ್ತಾರೆ, ತಿಕ್ಕದಲ್ಲಿ ದಮ್ಮಿಲ್ಲ ಈ ನಾಯಿಗಳಿಗೆ. ಇವ್ರು ಅವನ್ ತುಲು. ಫೇಕ್ ಅಕೌಂಟ್ ಮಾಡ್ಕೊಂಡು ಏನು ಮಾಡೋದು ಇವರು? ತಿಕ್ಕದಲ್ಲಿ ನರ ಇಲ್ವ ಇವರಿಗೆ? ಸುಳೆ ಮಗ ಅವನು ಯಶವಂತ್ ಗಟ್ಟಿ ಅಂತ ಇವನು ಕೊಕ್ಕಡದವನು. ಇವನು ಅವನ್ ತುಲ್ಲು. ನೀನು ಕೈಗೆ ಸಿಗು ಮಗನೇ, ನೀನು ಕೈಗೆ ಸಿಗು. ಯಾರ್ಯಾರೋ ಮನೆ ಹೆಣ್ಮಕ್ಳು ಸತ್ತೋಗಿದ್ದಾರೆ, ಅವರಿಗೆ ಒಂದು ಮುಕ್ತಿನೇ ಸಿಕ್ಕಿಲ್ಲ, ಅವ್ರ ಮನೆಯಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ನೀವು ಧರ್ಮ ಸಂರಕ್ಷಣೆಯಲ್ಲಿ ಡ್ಯಾನ್ಸ್ ಇಟ್ಟಿದ್ದೀರಾ. ವಾವ್, ನನಗೆ ಕಾಮಿಡಿಯನ್ನು ಮಾಡಕ್ಕೆ ಬರುತ್ತೆ, ಇದ್ರ ಮಧ್ಯೆ ಅದನ್ನು ಮಾಡ್ಬೋದು ಬೇಕಾದರೆ. ಇಷ್ಟು ಶೇಮ್ಲೆಸ್ ಅಂತ ಹೇಳಿದ್ರೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸ್ವತಃ ನಾಚಿಕೆ ಆಗುತ್ತೆ. ಸ್ವತಃಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ ನಾವು ಅಂತ. ಹೆಣ್ಣುಮಕ್ಕಳ ಬಗ್ಗೆ ಇಷ್ಟು ಕೀಳಾಗಿ ಯೋಚನೆ ಮಾಡೋಂಥವರಿಗೆ, ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಬಲಾತ್ಕಾರ ಮಾಡೋಂಥವರಿಗೆ ನಮ್ಮ ಸಮಾಜದಲ್ಲಿ ರಕ್ಷಣೆ ಕೊಡೋಕ್ಕೂ ಜನ ಇದ್ದಾರಲ್ಲ ಅಂತ ನಾಚಿಕೆ ಆಗುತ್ತೆ. ನಿಮ್ಮ ಈ ಧರ್ಮ ಸಂರಕ್ಷಣೆಯಲ್ಲಿ ತಿಳಿದವರು ಹಿರಿಯರು ಅಂತ ಯಾರೂ ಇಲ್ವಾ? ಇದನ್ನು ನೀವು ಮಾಡ್ತಿದ್ದೀರಾ, ಇದು ಯಾಕೋ ಸರಿ ಕಾಣ್ತಾ ಇಲ್ಲ. ಈಗ ಬೇಡ, ನಾವು ಮಾಡೋಣ, ಧರ್ಮ ಸಂರಕ್ಷಣೆ ನಾವು ಮಾಡೋಣ. ಇವಾಗ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅದನ್ನು ಮಾಡಲಿ, ಆಮೇಲೆ ನಾವು ಧರ್ಮ ಸಂರಕ್ಷಣೆ ಮಾಡೋಣ ಅಂತ ಹೇಳುವಂಥ ಹಿರಿಯರು ನಿಮ್ಮ ಹತ್ರ ಯಾರೂ ಇಲ್ವಾ? ಹಾಗಾದ್ರೆ ನಿಮಗೆ ಮನಸ್ಸಿಗೆ ಬಂದಂಗೆ ನೀವು ಮಾಡ್ಕೊಳ್ಳೋದಾ? ಯಾವ್ಯಾವುದು ಮುಟ್ಟಾಳನ್ನು ಕರೆಸೋದಾ? ಶ್ರೀ ದುರ್ಗಾ ಪರಮೇಶ್ವರಿ ಕಟೀಲ್ ಅಮ್ಮನಿಗೆ ಹೇಳ್ತಾನೆ ಒಬ್ಬ ವಸಂತ ಗಿಳಿಯಾರ್, ಹಸರಣ್ಣವ್ರು ಕೊಚ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವನು ಕಲ್ಲಿಟ್ಕೊಂಡಂತೆ. ಇದನ್ನೆಲ್ಲ ನೀವು ನೋಡಿರ್ಲಿಲ್ವ? ಹಾಗಾದ್ರೆ ಇವಾಗ ನೀವು ಹೇಳ್ಬೋದು ನಮಗೆ ಗೊತ್ತಿರಲಿಲ್ಲ. ಹಿಂದುತ್ವ ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗ್ಬೇಕು ತಾನೆ. ಕಾಂಗ್ರೆಸ್ ಒಟ್ಟಾಗಬೇಕು, JDS ಒಟ್ಟಾಗಬೇಕು, BJP ಒಟ್ಟಾಗಬೇಕು. ಯಾಕೆ ನೀವು ಒಟ್ಟಾಗ್ಲಿಲ್ಲ? ಬೊಂಬೈವರೆಗೆ ನೀವು ಇಲ್ಲಿ ಯಾರೆಲ್ಲ ಒಟ್ಟಾಗಿದ್ದೀರಾ? ಎಲ್ಲ ನೀವು BJP ಅವರಲ್ವಾ? ಕಾಂಗ್ರೆಸ್ ಅವ್ರು ಯಾಕೆ ಒಟ್ಟಾಗ್ಲಿಲ್ಲ ನಿಮ್ಮ ಜೊತೆ? ಶಿವಸೇನೆಯನ್ನು ಸೇರಿಸ್ಕೊಳ್ಳಿ, ಇಲ್ಲಿ ಅವ್ರು ಇನ್ನೂ ಅಷ್ಟು ಜನ ಇದ್ದಾರೆ, ಅವ್ರನ್ನೂ ಸೇರಿಸ್ಕೊಳ್ಳಿ. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಸೌಜನ್ಯದ ಸಭೆ ನಾವು ಮುಂಬೈಯಲ್ಲಿ ಮಾಡ್ತೀವಿ. ಇಡೀ ಹಿಂದುತ್ವವಾದಿ ಒಟ್ಟಾಗ್ತೀವಿ, ನಾವು ಇಡೀ ಹಿಂದುತ್ವವಾದಿ ಒಟ್ಟಾಗ್ತೀವಿ, ಇಡೀ ಪಾರ್ಟಿಯವ್ರನ್ನ ಸೇರಿಸ್ತೀವಿ. ನೋಡಿ, ನಮಗೆ ದುಡ್ಡು ಬೇಕಾಗಿಲ್ಲ. ನೀವಿಲ್ಲಿ ಒಬ್ರೊಬ್ಬರೇ ಕೋಟಿ ಖರ್ಚು ಮಾಡ್ಬೋದು, ಆದರೆ ನಮಗೆ ದುಡ್ಡು ಬೇಕಾಗಿಲ್ಲ. ಅಷ್ಟು ಸೌಜನ್ಯ ಪರ ಹೋರಾಟಗಾರರಿದ್ದಾರೆ, ಕೋಟಿ ಜನ ಇದ್ದಾರೆ, ಕೋಟಿ ಜನ. ನಿಮ್ಮ ಹತ್ರ ಕೋಟಿ ಇರ್ಬೋದು, ನೀವು ಖರ್ಚು ಮಾಡಿರ್ಬೋದು, ಅದು ಬೇರೆ. ಆದರೆ ನಾವು ಮಾಡ್ತೀವಿ ನೋಡಿ, ಇಲ್ಲಿ ನಾವು ಮಾಡೇ ಮಾಡ್ತೀವಿ. ನಾವು ಇದನ್ನು ಬಿಡಲ್ಲ, ನಾವು ಸಹಿಸ್ಕೊಳ್ಳಲ್ಲ ಇದನ್ನು. ಈ ಸಭೆದು ನಂತರ ನಾವು ಇನ್ನೊಂದು ಸಭೆ ಮಾಡೇ ಮಾಡ್ತೀವಿ, ತೋರಿಸ್ತೀವಿ. ನಾವು ಹಿಂದುತ್ವ ಅಂದ್ರೆ ಏನು ಅಂತ ನಾವು ತೋರಿಸ್ತೀವಿ. ಹಿಂದೂ ಹುಡುಗಿರದ ಅತ್ಯಾಚಾರ ಆದಾಗ ಹಿಂದೂಗಳು ಹೆಂಗೆ ಸೇರಬೇಕು ಅನ್ನೋದನ್ನು ನಾವು ಮುಂಬೈಯಲ್ಲಿ ಮಾಡಿ ತೋರಿಸ್ತೀವಿ. ಇಲ್ಲಿ ನಾನು ಒಬ್ಬನೇ ಇರೋದಲ್ಲ,
ನಂತರದ್ದು 1000 ಜನ ಇದ್ದಾರೆ. ನಾನು ಒಬ್ಬ ಮಾತಾಡ್ತಿರ್ಬೋದು, ನಂತರದ್ದು 1000 ಜನ ಇದ್ದಾರೆ. ನಾನಿಲ್ಲ ಅಂದರೆ ಇನ್ನೂ ಇದ್ದಾರೆ. ಎಲ್ಲ ನಮ್ಮವರೇ, ನಮಗೆ ಗೊತ್ತಿರೋರೆ, ನಮಗೆ ಪರಿಚಯ ಇರೋರೆ. ನೀವುಗಳೇ ಸೇರಿಕೊಂಡು ಈ ಥರ ನೀವು ಅತ್ಯಾಚಾರ ಆದವ್ರ ಮನೆಯವ್ರದ್ದು ಹೊಟ್ಟೆ ಉರಿಸಿದ್ರೆ ಅವ್ರ ಶಾಪ ನಿಮಗೆ ತಡ್ದಲೇ ಇರುತ್ತಾ? ನಾನು ಈ ನೋವಲ್ಲಿ, ಸೌಜನ್ಯದು ಅತ್ಯಾಚಾರ ಆಗಿರೋ ನೋವಲ್ಲಿ ಅಯ್ಯಪ್ಪ ಸ್ವಾಮಿದು ತಲೆ ಮೇಲೆ ಇರುಮುಡಿ ಇಟ್ಕೊಂಡು ಹರಕೆ ಹೊತ್ತಿದ್ದೀನಿ, ಪ್ರತಿಜ್ಞೆ ಮಾಡಿದ್ದೀನಿ. ಸೌಜನ್ಯದು ಅತ್ಯಾಚಾರಿಗಳು ಸಿಗಬೇಕು, ಅವಳನ್ನು ರೇಪ್ ಮಾಡಿದವನು ಸಿಗಬೇಕು. ಆ ಥರ ಏನಾದರೆ ಅಯ್ಯಪ್ಪ ಸ್ವಾಮಿ ನೀನು ಮಾಡಿದರೆ ನಾನು ಮೀನು ಮಾಂಸ ತಿನ್ನೋದನ್ನೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಪ್ರತಿಜ್ಞೆ ಮಾಡಿದ್ದೀನಿ. ನಾವು ಯಾರ ಕೈಲೂ ಎಂಜಿಲ್ ಕಾಸು ತಗೊಂಡು ಈ ಹೋರಾಟಕ್ಕೆ ಇಳ್ದಿಲ್ಲ. ಇಲ್ಲಿ ಸತ್ಯದ ಹಿಂದೆ ನಡೀತಾ ಇದೀವಿ ನಾವು. ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳಿದರೆ ನಿಮಗೆ ಏನೋ ಅನಿಸಿರ್ಬೋದು, ಆದರೆ ಇವತ್ತು ನಮಗೆ ಗೊತ್ತಾಗಿದೆ ನೀವೆಲ್ಲ ಎಂಥವ್ರು ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರದ್ದು ಒಂದು ರೋಮ ಬಿಡಿ, ಆ ರೋಮದಲ್ಲೂ ಸಣ್ಣದು ದೊಡ್ಡದು ಉದ್ದುದಂತ ಇರುತ್ತೆ, ಅದರಲ್ಲಿ ಒಂದು ಚಿಕ್ಕ ರೋಮ ನನಗೆಲ್ಲೂ ಕಾಣಿಸ್ಲಿಲ್ಲ. ಇದು ನಾವು ಹೊಟ್ಟೆ ಉರಿಯಲ್ಲಿ ಹೇಳ್ತಾ ಇರೋದು. ಧರ್ಮ ಸಂರಕ್ಷಣೆ ಅಂತ ಹೇಳಿದರೆ ಯಾವ ಥರ ಇರಬೇಕಂತ ಹೇಳಿದರೆ 1000 ಜನ ಒಂದೇ ಸಲ ಒಟ್ಟಾಗಬೇಕು. ಒಬ್ಬ ಕರೆಯೋದಲ್ಲ, 1000 ಜನ ಒಟ್ಟಾಗಬೇಕು. ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೋಟಿ ಜನ ಹೇಳ್ತಾ ಇದ್ದಾರೆ, ಕೋಟಿ ಜನ ಹೇಳ್ತಾರೆ ಒಂದು ಕರೆ ಕೊಡಿ, ಇಡೀ ಕರ್ನಾಟಕದಲ್ಲಿ ನಾವು ಹೋರಾಟಕ್ಕೆ ನಿಲ್ತೀವಿ ಅಂತ. ಅದಕ್ಕೆ ಹೇಳ್ತಾರೆ ಧರ್ಮ ಸಂರಕ್ಷಣೆ ಅಂತ. ಒಬ್ಬ ಕರೆಯೋದಲ್ಲ, ಎಲ್ಲರನ್ನು ನೀವು ಬರಬೇಕು ಅಂತ ಹೇಳ್ಬಿಟ್ಟು. ಗದ್ದೆಯಲ್ಲಿ ಕುರಿ ಮೇಯ್ಸಕ್ಕೆ ಬಿಡ್ತಾರೆ, ಅವಾಗ ಅದ್ರ ಮುಂದೆ ಒಂದು ದೊಡ್ಡದೊಂದು ಬಿಡ್ತಾರೆ, ಬಿಳಿದು ನೋಡಿರ್ಬೋದು. ಈ ಎಲ್ಲ ಕುರಿಗಳು ಅದ್ರ ಹಿಂದೆನೆ ಹೋಗೋದು, ಅದು ಎಲ್ಲಿಗೆ ಹೋಗಿ ಬೀಳುತ್ತೆ ಅಲ್ಲಿಗೆ ಬೀಳ್ತವೆ. ಇದೆಲ್ಲ ಆ ಥರ ಆಯ್ತು ನಮ್ದೆಲ್ಲರದ್ದು ಕತೆ. ಎಲ್ಲ ಹೋಟೆಲ್ ಅವರು ಒಟ್ಟಾದ್ರಿ, ಬೇಜಾರಿಲ್ಲ. ಎಲ್ಲರೂ ಸೇರ್ಕೊಂಡ್ರಿ, ಅದರಲ್ಲೂ ಬೇಜಾರಿಲ್ಲ. ಆದರೆ ಧರ್ಮ ಸಂರಕ್ಷಣೆ ಅಂತ ಹೆಸರಿಡ್ತೀರಾ, ಅದರಲ್ಲಿ ಡ್ಯಾನ್ಸ್ ಇಡ್ತೀರಾ, ಏನೂ ಗೊತ್ತಿಲ್ಲ ಬೊಂಬೈ ಅವರಿಗೆ. ನಾನು ಮೊನ್ನೆನೂ ಹೇಳಿದ್ದೆ, ಇಲ್ಲಿ ಅವರಿಗೆ ಸೌಜನ್ಯದ ವಿಚಾರಣೆ ಗೊತ್ತಿಲ್ಲ, ಅವಳ ಜೊತೆ ಹೆಂಗೆ ಅವಳನ್ನು ಸಾಯಿಸಿದ್ದಾರೆ ಅದೇ ಗೊತ್ತಿಲ್ಲ. ಇಲ್ಲಿ ಅವರಿಗೆ ನನಗೆ ಅನಿಸುತ್ತೆ ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ ಅಂತ ಅನಿಸುತ್ತೆ. ನಿಖಿಲ್ ಏರು ಮತ ಈ ಪೊಣ್ಣನ ವಿಷಯ ಗೊತ್ತು ಜಂದೆ ಈ ಧರ್ಮ ಸಂರಕ್ಷಣೆ ಪನ್ಪನಕ್ಕೆ ಪೋಪರತ್ತ ನಿಕ್ಲೆಗೆ ನಾ ಮಾತೆರೆಗ್ಲ ತಿಳಿವಳಿಕೆಗೋಸ್ಕರ ಕುಡೋರ ಪನ್ಪೆಯನ್ ಎನ್ನನೇ ಬಾಸಿಡ್ ಪನ್ಪೆ ಸೌಜನ್ಯ ಪನ್ಪಿನ ಪೊಣ್ಣನ್ 2013 ಉಂದೇ ಧರ್ಮಸ್ಥಳಡ್ ಕಿಡ್ನಾಪ್ ಮಲ್ತದ ಗ್ಯಾಂಗ್ ರೇಪ್ ಪಾಪುಂಡು. ಗ್ಯಾಂಗ್ ರೇಪ್ ಪನ್ಪುನ ವೈಕಂದು ಪಂಡ ಒರಿಯಾಡ್ದು ಹೆಚ್ಚ ಜನ ರೇಪ್ ಮಲ್ತಿತ್ತಾರಂಡ ಅವು ಗ್ಯಾಂಗ್ ರೇಪ್ ಪಾಪುಂಡು. ಮೆಡಿಕಲ್ ರಿಪೋರ್ಟ್ ಉಂಡು. ಅಲ್ಲೇನು ರೇಪ್ ಎಂಚ ಮಲ್ದೇರು ನಿಕ್ಲೆ ಗೊತ್ತುಂಡ? ನಿಕ್ಲೆಗಿನಿ ಮೊಕ್ಕಲು ಡ್ಯಾನ್ಸ್ ದಿಯರ್ ಪಣ್ಣಾಗ ನಿಕಲ್ನ ಜೋಕ್ಲೆಲ್ಲ ತುಂಬೋದು, ಅಕಲ್ನ ಸ್ಟೇಜ್ ಇಡ್ ನಲ್ಪೋಡು, ಅವಳು ಲೈವ್ ತೋಚ್ಪಾವೇರು, ಅವೇ ನಿಕ್ಲೆಗೆ ಸಂಭ್ರಮ. ನಿಕ್ಲೆಗೆ ಗೊತ್ತುಂಡ ಆ ಪೊಣ್ಣನ ಎಂಚ ರೇಪ್ ಮಲ್ದೇರು ಪಂಡದು ಗೊತ್ತುಂಡ ನಿಕ್ಲೆಗೆ. ಅಲ್ನ ರಡ್ಡು ಕಾರನ್ನು ರಡ್ಡು ಮರಕ್ಕೆ ಕಡ್ದೇರು, ಅಲ್ನ ರಡ್ಡು ಕೈನ ರಡ್ಡು ಮರಕ್ಕೆ ಕಡ್ದೇರು, ಅಲ್ನ ಕಾರನ್ನು ಅಗೆಲ್ಪಾಯರು ಬಿಚ್ಚಾಯರು, ಅಲ್ನ ಕಾರನ್ನು ಐಡ್ ಬೊಕ್ಕ ನಾಯಿ ಸುಳೆ ಮಗನಕ್ಕಲು ಅಲ್ಲೇನ ರೇಪ್ ಮಲ್ತೇರು. ಅಕ್ಲ ಅಮ್ಮ ಕುಣ್ಣೆ ಅಕಲ್ನ ಸುಳೆ ಮಗನ ಅಕ್ಲಕ್ಲು 13 ವರ್ಷ ಅಂಡಲ್ಲ ತಿಕ್ಕದಿಜೇರು. ನಿಕ್ಲೆಗೆ ನನ್ನ ವಾ ಭಾಷೆ ಎಡ್ಪ ನೋಡು, ಎಂಕ್ಲು ನನ್ನ ವಾ ಭಾಷೆ ಎಡ್ಪ ನೋಡು, ನನ್ನ ಅವಳ ಹಲ್ಕ ಭಾಷೆ ಉಂಡ ಐಟ್ಲ ಪನ್ಪೆ ಪಡಂಡ. ಆ ಪೊಣ್ಣನು 4 ಜನ ರೇಪ್ ಮಲ್ಪನಾಗ ಅಲ್ನ ಯೋನಿದ ಉಲೈ ಮಣ್ಣು ಪಾಡ್ದು ಕರ್ಬ ಪಾಡ್ದು ಸ್ಕ್ರೂ ಡ್ರೈವರ್ ಪುರ ಪಾಡ್ದು ಮಣ್ಣು ತಲ್ಲಿ ರಾಜಿ ಇಂಚು ಗೂಟ ಹಾಕದೇರು. ನಿಕ್ಲೆಗೆ ಬೇನೆ ಬರೋಡು, ಅವು ಬೇನೆ ನಿಕ್ಲೆಗೆ ಬರೋಡು, ಪುರಂಜವನ ನಿಕ್ಲೆಗೆ ನಾಚಿಗೆ ಆವೋಡು. ಆ ಇಲ್ಲಡು ಇನಿಕ್ಲ ದೀಪ ಪೊತ್ತುಂಡು ಎನ್ನ ಮಗಲಿನ ಅತ್ಯಾಚಾರ ಮಲ್ದ ನಕ್ಲು ತಿಕ್ಕೊಡು ಬಂಡದು ಆಣ ನಿಕ್ಲ ಇಲ್ಲಡು ಎಂಚಿನ ಒಂದುಂಡು ಅಕ್ಲೆಲ್ಲರು ಕಣ್ಣೀರು ಪಾಡೊಂದುಲ್ಲೇರು. ನಿಕ್ಲ ಮುಲ್ ನಲ್ಪರೆ ಬಂದುಲ್ಲಾರು. ಎಂಕ್ಲೆ ಬೇನೆ ಪೂಜ ಎಂಕ್ಲೇನ ಮರಲ ನಕ್ಲ ಎಂಕ್ಲು ಎಲ್ಲ ಕೆಸರಡು ಪುಡ್ದು ನಕ್ಲ. ಎಂಕ್ಲೆಗ್ಲ ಹೃದಯ ಉಂಡು, ಎಂಕ್ಲೆಗ್ಲ ಅಪ್ಪೆ ಉಂಡು, ಎಂಕ್ಲೆಗ್ಲ ಬುಡೇದಿ ಉಂಡು. ನಿಕ್ಲೆಗ್ ಪೂರ ಎಂಜಾಯ್ಮೆಂಟ್ ಆತಂಡು. ನಿಕ್ಲೆಗೆ ಒಂದೊಂಜಿ ಪ್ರೋಗ್ರಾಮ್ ಆಂಡ್ ನಿಕ್ಲೆಗೆ ಅವ್ಲು ಒಣಸ ದೀತೇರು ಎಲ್ಲ ಐತಾರ ಇಲ್ಲಡಿ ಏರ್ಲ ಒಣಸ್ ಮನ್ ಪೊಡ್ಚಿ
ಏರ್ಲ ಇಲ್ಲ ಅಟೀಲ್ ಮಲ್ಪೊಡ್ತಿ ಅಲ್ಲ ಸೀದಾ ಡೈರೆಕ್ಟ್ ಅಡಿಗೆ ಬೋಲೆ ಒಣಸಿಗೆ ಎನ್ನನೆ ನಮ್ಮ ತುಳುವೇರ್ ನಕ್ಲಿಚ್ಚ ಮಲ್ಪರಂದು ಪಣ್ಣಗ ಎನ್ನ ಕಣ್ಣಿಡ್ಲ ನೀರು ಬರ್ಕೊಂಡು ಸತ್ಯವನ್ ಪಣ ಎನ್ನ ಕಣ್ಣಿಡ್ಲ ನೀರು ಬರ್ಕೊಂಡು ಈತ ತರ್ಡ್ ಕ್ಲಾಸ್ ಎನ್ನ ತುಳುವೇರ್ನ ಮಧ್ಯೆ ಉಳ್ಳೇರ್ ಪಂಡದು ಯಾನ್ ಜೀವ ಮಾನಡ್ಲ ಎನ್ನದಿಜಿ ಒಂಜಿ ಪೊಣ್ಣು ಪನ್ಪನಲ್ಲಿ ಕೆರ್ದು ಬಾಡ್ದೇರತ್ತ ಅವು ಬಾರಿ ಬೇನೆದ ವಿಷಯ ಅವು ಆಲ್ ಹಾರ್ಟ್ ಅಟ್ಯಾಕ್ ಆದ ಸೈತಿತ್ತು ತೋಂಡ ಅವಲೆ ಬರಿಟೊಂಜಿ ತೋಡಿತ್ತದಂಡು ಐಟ್ ಅವಲೆ ಬರಿಟೊಂಜಿ ತೋಡಿತ್ತಂಡು ಐಟ್ ಬುರ್ದು ಓದ್ತೋಂಡ ಬೇಜಾರಿದ್ದಾಂಡ್ ಅಲ್ಲೇನು ರೇಪ್ ಮಲ್ತೇರಕ್ಲು ಎಂಕಲ್ ತಾನೆ ವಿಡಿಯೋ ಶೂಟ್ ಮಲ್ದಾನ ಪ್ರೂಫ್ ಪಣ್ಣು ನಿಕ್ಲು ಕೇನ್ ವರತ್ತ ಎಂಕಲ್ ವಿಡಿಯೋ ಶೂಟ್ ಮಲ್ದಾನ ಅವ್ರು ಕುಲೊಂದು ಮಹೇಶ್ ಶೆಟ್ಟಿ ತಾನೆ ವಿಡಿಯೋ ಶೂಟ್ ಮಲ್ದಾರ ಕ್ಯಾಮರಾ ಬತ್ತೊಂದು ಕುಲ್ದಿತ್ತಾರ ರೇಪ್ ಅಣ್ಣಾಗ ಬೇವರ್ಸ ನಕ್ಲು ಕೆಲವು ಕೇನ್ ವರತ್ತ ಪ್ರೂಫ್ ಉಂಡ ನಿಕಳ್ಳ ಅಂದು ಪ್ರೂಫ್ ಇತ್ತನ ಏನು ಮಣ್ಣದಿನ ಬಿಡ್ತೇರತ್ತ ಮಕ್ಕಳು ನಾಯಿಲು ಇತ್ತೆ ಯಾವೊಂದುಂಡತ್ತ ಪ್ರೂಫ್ ಇತ್ತೆ ತಿಕ್ಕೊಂಡು ಪ್ರೂಫ್ ಒಂದೇ ದಿನ ಉಂತಾರಾಪ ನಿಕ್ಲೆಗೆ ಈ ಸಮಯಕ್ಕೆ ನಿಕ್ಲೆಗೆ ಧರ್ಮ ಸಂರಕ್ಷಣೆ ಬೋಡತ್ತ ಒಂದೇ ದಿನ ಉಂತಾರಾಪ ನಿಕ್ಲೆಗೆ ಉಂತೋಳೆತ್ತ ದಯಗೆ ಉಂತಾರಾಪಜಿ ತಡೆತೊನಳೆತ್ತ ಅಂತೇವೆ ಇತ್ತೆ ಬೇನೆ ಲಕ್ಕಣ ನಿಕ್ಲೆಗೆ 13 ವರ್ಷದಿಂದ ಯಾವುದೇ ಪಕ್ಷದವರು ಉಸಿರು ತೆಗಲಿಲ್ಲ. ಆದರೆ ಎಲ್ಲ ನಡೆಯುವಾಗ ಇಷ್ಟು ಹೋರಾಟ ಮಾಡಿಕೊಂಡು ಇಷ್ಟೆಲ್ಲ ಸಾಕ್ಷಿಗಳೆಲ್ಲ ಅಧಿಕಾರಿಗಳಿಗೆ ಸಿಗ್ತಾ ಇದೆ ಅಂಥ ಸಮಯದಲ್ಲಿ ನೀವು BJP ಅವರೊಂದು ಎದ್ದುಬಿಟ್ಟು ಅಲ್ಲಿ ಇಲ್ಲೆಲ್ಲ ನೀವು ಒಂದು ಸ್ವಲ್ಪ ಜನ ಒಟ್ಟು ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿಗಳು ಬನ್ನಿ, ಭಜನೆ ಮಂಡಳಿಯವ್ರು ಬನ್ನಿ, ಸಂಘ ಸಂಸ್ಥೆಯವ್ರು ಬನ್ನಿ, ಪಿಲಿ ಡ್ಯಾನ್ಸ್ ಅವ್ರು ಬನ್ನಿ, ಹುಲಿ ಡ್ಯಾನ್ಸ್ ಅವ್ರು ಬನ್ನಿ, ಪಿಕ್ಚರ್ ಆಕ್ಟ್ರೆಸ್ ಬನ್ನಿ, ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಇವಾಗ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅಯ್ಯಪ್ಪ ಸ್ವಾಮಿಗೆ ಕೈ ಮುಗ್ದು ದೇವ್ರದೊಂದು ಪ್ರಸಾದನ ಹಣೆಗೆ ಹಾಕ್ಕೊಂಡು ಅವನ ಹತ್ರ ನಾನು ಕೇಳಿದ್ದೀನಿ. ನಾನು ಈ ಸೌಜನ್ಯದ ವಿಚಾರದಲ್ಲಿ ಬಂದ ಮೇಲೆ ನನಗೇನು ಸುಮಾರು ಅವಮಾನ ಆಗಿದೆ ಅಂತ, ನಮಗೆ ಸುಮಾರು ನೋವಾಗಿದೆ. ನಾವು ಯಾವ ಸುಳೆ ಮಗನಿಗೂ ಎದುರೋರಲ್ಲ. ನಮ್ಮದು ಕಣ್ಣೀರು ನಮ್ಮ ತಂಗಿಗೋಸ್ಕರ ಬರುತ್ತೆ ಅಷ್ಟೇ. ನಾವು ಹಿಂದೂಗಳಾಗಿ ಹುಟ್ಟಿದ್ದೀವಿ. ಯಾರ ಅಪ್ಪನಿಗೂ ಭಯ ಬಿಡಬೇಕಾಗಿಲ್ಲ. ಜೈ ಹಿಂದ್, ಜೈ ಭಾರತ್, ಜಸ್ಟಿಸ್ ಫಾರ್ ಸೌಜನ್ಯ.